ಭೇದ ಪ್ರಭೇದದಲ್ಲಿ ನಿನ್ನೆ ನಾವು ಉಪಯೋಗ ನೋಡಿದ್ವಿ, ಧ್ಯಾನ ನೋಡಿದ್ವಿ. ಇವತ್ತು ಆಶ್ರವ. ಆಶ್ರವ 57 ಇದೆ. ಎಷ್ಟಿದೆ ಆಶ್ರವದ್ದು? ಆಶ್ರವ ಅಂದ್ರೇನು? ಆಶ್ರವ ಅಂದ್ರೇನು? ಆಶ್ರವ ಅಂದ್ರೇನು? ಕರ್ಮ ಬರುವಂಥ ದಾರಿ, ಆತ್ಮನ ಕಡೆಗೆ ಕರ್ಮ ಬರುವಂಥ ಇದಕ್ಕೆ ದಾರಿಗೆ ಆಶ್ರವ ಅಂತ ಹೇಳ್ತಾರೆ. ಅದು ಎಷ್ಟಿದೆ? 57 ಇದೆ. ಮಿಥ್ಯಾತ್ವ 5 ಇದೆ. 5 ಮಿಥ್ಯಾತ್ವ. ಏಕಾಂತ ಮಿಥ್ಯಾತ್ವ ಹೇಳಿ. ಏಕಾಂತ ಮಿಥ್ಯಾತ್ವ, ವಿನಯ ಮಿಥ್ಯಾತ್ವ, ವಿಪರೀತ ಮಿಥ್ಯಾತ್ವ, ಸಂಶಯ ಮಿಥ್ಯಾತ್ವ, ಅಜ್ಞಾನ ಮಿಥ್ಯಾತ್ವ. ಈ 5 ಮಿಥ್ಯಾತ್ವದ ಗುಣಸ್ಥಾನ 1. ಮೊದಲು ಮಿಥ್ಯಾತ್ವ 5 ಇದೆ. 5 ಹೆಸರು ಹೇಳಿದ್ವಿ. ಈ 5 ಗುಣಸ್ಥಾನ ಎಷ್ಟು? 5 ಒಂದೇ ಇರುತ್ತೆ ಗುಣಸ್ಥಾನ. 2 ಹೆಸರು ಬರೀಬೇಕಲ್ಲ. ಹೆಸರು ಬರೀದಲ್ಲ ನೀವು 1 ಅಂತ ಹಾಕಿರಿ. ಯಾತ್ರದ್ದು ಅಂತ ಮಿಥ್ಯಾತ್ವ 5 ಅಂತ ಹಾಕಿ ಅದ್ರ ಕೆಳಗಡೆ ಏಕಾಂತ ಮಿಥ್ಯಾತ್ವ. ಇಲ್ಲೇ ಆಶ್ರವಗಳು ಎಷ್ಟು ಅಂತ ಅಷ್ಟೇ ಕೊಡೋದು. ಹೌದು, ಎಲ್ಲ ಬೇಕು. ಏಕಾಂತ ಮಿಥ್ಯಾ ಎಲ್ಲಾವುದು ಬರೀಬೇಕು. 57 ಬರೀಬೇಕು. 57 ನೋಡಿ, ಅಲ್ಲಿ ನೋಡಿಲ್ಲಿ ಆಯಿತು. ಏಕಾಂತ ಮಿಥ್ಯಾತ್ವ ಅಂದರೆ ಹೀಗೆ ಇದೆ, ಇದು ಮಾತ್ರ ಸರಿ. ಕಾಗೆ ಬೆಳ್ಳಗೆ ಇದೆ. ಕಾಗೆ ಯಾವತ್ತು ಬೆಳ್ಳಗಿದೆ? ಯಾರೋ ಹೇಳಿರಪ್ಪ ಕಾಗೆ ಬೆಳ್ಳಗಿದೆ ಅಂತ. ನೀವು ಅದನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ಕಾಗೆ ಯಾವ ಥರ ಬೆಳ್ಳಗಿರುತ್ತಾ? ಯಾರಿಗೆ ಗೊತ್ತು? ಯಾರ ಮನೆ ಹಿಟ್ಟು ಗಿಟ್ಟು ಅದ್ರ ಮೈ ಮೇಲೆ ಬಿದ್ದಿತ್ತು, ಅದು ಬೆಳ್ಳಗಾಗಿತ್ತು. ಏನ ಕೆಡುಕೊಂಡ ಅದೆಲ್ಲ ಅದ್ರ ಮೇಲೆ ಬಿದ್ದ ಹಿಟ್ಟು ಸುಣ್ಣು ಏನು ಬಿದ್ದ ಅದು ಬೆಳ್ಳಗಾಯ್ತು. ಯಾಕೆ ಬೆಳ್ಳಗಾಗಿತ್ತು? ಹಾಗೆ ಹಠ ಮಾಡೋದ್ರಿಂದ ಏಕಾಂತ ಮಿಥ್ಯಾತ್ವ. ವಿನಯ ಮಿಥ್ಯಾತ್ವ, ಭಗವಂತನ ಬಿಟ್ಟು ಮಿಕ್ಕೆಲ್ಲ ಕಡೆ ಹೋಗಿ ಹೋಗಿ ತಲೆ ಬಾಗಿಸ್ತಾರಲ್ಲ, ಅದು ವಿನಯ. ವಿಪರೀತ ಮಿಥ್ಯಾತ್ವ, ಭಗವಂತ ಹೇಳಿದ್ದು ಖರೆ ಐತೋ ಇಲ್ವೋ ಎಲ್ಲ ಅದು ಅಲ್ಲೇ ಹಾಗಲ್ಲ ಅದು ಅಂಥೇಳಿ ವಿರೋಧ ಮಾಡೋದು ವಿಪರೀತ ಮಿಥ್ಯಾತ್ವ. ಸಂಶಯ ಹಂಗೆ ಐತೋ ಇಲ್ವೋ ಅಂತ ವಿಚಾರ ಮಾಡೋದು ಸಂಶಯ ಮಿಥ್ಯಾತ್ವ. ಅಜ್ಞಾನ ಮಿಥ್ಯಾತ್ವ, ಬುದ್ಧಿ ಇಲ್ದಲೆ ಏನು ಬೇಕೋ ಮಾಡೋದು ಅಜ್ಞಾನ ಮಿಥ್ಯಾತ್ವ ಇದೆ. ಇಲ್ಲೆಲ್ಲ ಗುಣಸ್ಥಾನ ಬಂದಿದೆ. ಅವಿರತಿ 12 ಹೇಳಿ. ಷಟ್ಕಷಾಯ ಜೀವರಕ್ಷಾ, 6 ಕಾಯಕ ಜೀವ ಇದೆಯಲ್ವಾ? ಯಾವ್ಯಾವುದು ಷಟ್ಕಾಯ ಜೀವಗಳು? ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯ, ವನಸ್ಪತಿಕಾಯ, ರಸಕಾಯ. ಈ 6 ಕಾಯದ ಜೀವಿಗಳನ್ನು, 6 ಕಾಯ ಅಂತಂದರೆ ಶರೀರ, 6 ರೀತಿ ಶರೀರ ಇದೆ. 6 ರೀತಿ ಶರೀರ ಇರುವಂಥ ಜೀವಿಗಳನ್ನು ರಕ್ಷಣೆ ಮಾಡುವಂಥದ್ದು. ಅದ್ರ ಗುಣಸ್ಥಾನ 1ರಿಂದ 5. ಪಂಚೇಂದ್ರಿಯ ವಶನಾಕರಣ, 5 ಇಂದ್ರಿಯ ಇದೆ. ಕಣ್ಣು ಏನು ಹೇಳ್ತೋ ಅದನ್ನು ತೋರಿಸೋದು, ಕಿವಿ ಏನು ಹೇಳ್ತಾ ಅದನ್ನೆಲ್ಲ ಕೇಳೋದು, ನಾಲ್ಗೆ ಏನು ಬೇಡ್ತೋ ಅದನ್ನೆಲ್ಲ ಕೊಡೋದು ಎಲ್ಲ. ಅಂದರೆ ಯಾವುದನ್ನು ಕಂಟ್ರೋಲ್ ಮಾಡೋದಿಲ್ಲ, ಅದಕ್ಕೆ ಇಂದ್ರಿಯ ವಶ ಮಾಡದಲೇ ಇರೋದು. ಇದು ಗುಣಸ್ಥಾನ 1ರಿಂದ 5. ವಶನಾಕರಣ, ಮನಸ್ಸನ್ನು ನಮ್ಮ ಮನಸ್ಸು ಹೆಂಗೆ ಹೇಳ್ತಾ ಹಂಗೆ ಕುಣಿಯೋದು. ಮನಸ್ಸು ಹೇಳಿದ್ದೆಲ್ಲ ಮಾಡೋದಿಲ್ಲ. ಮನಸ್ಸು ಕೆಟ್ಟಿದ್ದು ಯಾರನ್ನೋ ಹೋಗಿ ಹೊಡೆದು ಬಾ ಅಂತಿದೆ, ಹೋಗಿ ಹೊಡೆದು ಬರ್ತೀರಿ. ಮನಸ್ಸು ಹೋಗ್ತಾ ಇದ್ದೀರಿ ದಾರಿಲಿ, ಕೈಯಲ್ಲಿ ಏನೋ ಇತ್ತು, ಅಲ್ಲಿ ಮುಂದೆ ನಿಂತಿದ್ದವ್ರು ಭಾಳ ಚಲೋ ಬಿಳಿ ಬಟ್ಟೆ ಹಾಕೊಂಡಿದ್ರು. ಆ ಗಟಾರ ಒಳಗಡೆ ನೀರಿಸಿ ಸಿಡಿಸ್ಬೇಕು ಅಂತ ಹೇಳ್ತು. ಅದು ಕೇಳ್ತೀರಿ ಅದನ್ನು ಹೇಳಿದ್ದನ್ನು? ಒಳ್ಳೇದನ್ನು ನೀವು ಕೇಳೋದು, ಕೆಟ್ಟದ್ದನ್ನು ನಮ್ಮ ಮನಸ್ಸು ಕೆಟ್ಟದ್ದು ಹೇಳುತ್ತೆ. ವಿಚಾರ ಮಾಡಬೇಕು. ಇದು ಮಾಡಿದರೆ ನಮಗೆ ಪೆಟ್ಟು ಬೀಳುತ್ತೆ. ಮಂದಿ ಎಲ್ಲ ನಮ್ಮನ್ನು ಕೆಟ್ಟವ್ರು ಅಂತಾರೆ. ಎಲ್ಲ ವಿಚಾರ ಮಾಡಬೇಕು. ಮನಸ್ಸು ಹೇಳಿದ್ದನ್ನೆಲ್ಲ ಮಾಡೋದಿಲ್ಲ. ಚಲೋ ಏನು ಹೇಳುತ್ತೆ ಅದನ್ನಷ್ಟೇ ಮಾಡು. ಮನಸ್ಸನ್ನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅದು ಅವಿರತಿ ಆಗುತ್ತೆ. 1ರಿಂದ 5 ಗುಣಸ್ಥಾನ. ಕಷಾಯ ಎಷ್ಟಿದೆ? 25. ಯಾವ್ಯಾವುದು ಮೊದಲು ಹೇಳ್ತಲ್ಲ? ಅನಂತಾನವಧಿ ಕ್ರೋಧಮಾನ ಮಾಯ ಲೋಭ, ಅಪ್ರತ್ಯಾಖ್ಯಾನ ಕ್ರೋಧಮಾನ ಮಾಯ ಲೋಭ, ಪ್ರತ್ಯಾಖ್ಯಾನ ಕ್ರೋಧಮಾನ ಮಾಯ ಲೋಭ, ಸಂಜೋರ್ಣ ಕ್ರೋಧಮಾನ ಲೋಭ, ಹಾಸ್ಯ ರತಿ ಅರತಿ ಶೋಕ ಭಯ ಜುಗುತ್ಸ ಸ್ತ್ರೀವೇದ ಪುರುಷವೇದ ಇವೆಲ್ಲ ಸೇರಿ 16, 9, 25 ಇದೆ. ಈ 25 ಕಷಾಯಗಳು ಎಲ್ಲಿವರೆಗೂ ಇರುತ್ತೆ? 1ರಿಂದ 10ನೇ ಗುಣಸ್ಥಾನದವರೆಗೂ ಇರುತ್ತೆ. ಯೋಗ ಮೊದಲೇ ಹೇಳಿದೆ. ಯೋಗಗಳು 15 ಇದೆ, ಹಿಂದಕ್ಕಿದೆ. ಯೋಗ 15 ಇದೆ. ಮನೋಯೋಗ 4,
ವಚನ ಯೋಗ 4, ಕಾಯಯೋಗ 7. ಇವ ಎಷ್ಟಿದೆ? 15 ಇದೆ. ಇವೆಲ್ಲ ಮುಂಚೆ ಹೇಳಿದೆ, ಅಲ್ಲಿ ಕಲ್ತಿರ್ತೀರ, ಇಲ್ಲಿ ಬರೆಯೋಕ್ಕೆ ಬರುತ್ತೆ. ಆಸವದ ರೀತಿ ಇದೆ. ಯೋಗ 15. ಎಷ್ಟಾಯಿತು? ಮಿಥ್ಯಾತ್ವ 5, ಅವಿರತಿ 12, ಷಟ್ಕಾಯ ಜೀವ ರಕ್ಷಣೆ ಮಾಡೋದು 6, ಪಂಚೇಂದ್ರಿಯ ವಶ ಮಾಡೋದು 1 ಮನಸ್ಸು, ಅದೆರಡು ಸೇರಿ 12 ಆಯಿತು. ಕಷಾಯ ಎಷ್ಟಿದೆ? 25 ಇದೆ. ಯೋಗ 15. 25 15 ಎಷ್ಟಾಯಿತು? 25 15 40 ಆಯಿತು. 40ಕ್ಕೆ 12 ಅವಿರತಿಗೆ ಗುಡಿಸಿರೆ 52 ಆಯಿತು. 5 ಮಿಥ್ಯಾತ್ವ ಕೂಡಿಸಿ ಅದಕ್ಕೆ 57 ಆಯಿತು. ಹೀಗೆ ಆಶ್ರವ ಎಷ್ಟಿದೆ ಹೇಳಿ ಈ ಕಡೆ? 57. ಹೇಳಿ, ಇದು ಗೊತ್ತಾಯ್ತು? ಆಶ್ರವದ್ದು ಮಿಥ್ಯಾತ್ವ 5, ಅವಿರತಿ 12. 12 ಅವಿರತಿ ಯಾವುದು? 6 ಕಾಯಿಕ ಜೀವಗಳನ್ನು ರಕ್ಷಣೆ ಮಾಡ್ದಲೇ ಇರೋದು, ಇಂದ್ರಿಯನ ಮನಸ್ಸನ್ನು ಕಂಟ್ರೋಲ್ ಮಾಡಿದದ್ದು, ಮನಸ್ಸು ಕಂಟ್ರೋಲ್, ಇವೆಲ್ಲ ಸೇರಿ 12. ಕಷಾಯ 25, ಯೋಗ 15. ಜಾತಿ ಎಷ್ಟಿದೆ? 84. ಹೇಳಿ, ಪೃಥ್ವಿಕಾಯ 7 ಲಕ್ಷ, ಜಲಕಾಯ 7 ಲಕ್ಷ, ಅಗ್ನಿಕಾಯ 7 ಲಕ್ಷ, ವಾಯುಕಾಯ 7 ಲಕ್ಷ, ವನಸ್ಪತಿಕಾಯ 10 ಲಕ್ಷ, ನಿತ್ಯ ನಿಗೋಧ 7 ಲಕ್ಷ, ಇತರ ನಿಗೋಧ 7 ಲಕ್ಷ, ಬಿ ಇಂದ್ರಿಯ 2 ಲಕ್ಷ, ತ್ರೀಂದ್ರಿಯ 2 ಲಕ್ಷ, ಚತುರಿಂದ್ರಿಯ 2 ಲಕ್ಷ, ಪಂಚೇಂದ್ರಿಯ ತಿರ್ಯಂಚ 4 ಲಕ್ಷ, ನಾರಕಿ 4 ಲಕ್ಷ, ನಾರಕ 4 ಲಕ್ಷ, ದೇವ 4 ಲಕ್ಷ, ಮನುಷ್ಯ 14 ಲಕ್ಷ. ಇಲ್ಲಿ ಚತುರಿಂದ್ರಿಯದವರಿಗೆ ಎಲ್ಲ ಥರದ್ದು ಚತುರಿಂದ್ರಿಯವರಿಗೆ ಎಲ್ಲ ಥರದ್ದು ಗುಣಸ್ಥಾನ ಬಂದಿದೆ. ಪಂಚೇಂದ್ರಿಯ ತಿರ್ಯಂಚದ ಗುಣಸ್ಥಾನ 1ರಿಂದ 5, ನಾರಕಿಗಳ ಗುಣಸ್ಥಾನ 1ರಿಂದ, ದೇವಗಳ ಗುಣಸ್ಥಾನ 1ರಿಂದ 4. ದೇವತ್ತು ನೋಡಲಿ, ದೇವ ನೋಡಲಿ, ಅಕ್ಷರ ಮನುಷ್ಯ ಈ 7 ಲಕ್ಷ ಏನಿದೆ ಇದು? ಅವು 7 ಲಕ್ಷ ಇದೆಯೇನೋ? ಪೃಥ್ವಿಕಾಯ 7 ಲಕ್ಷ ಇದೆಯೇನೋ? ಇಲ್ಲ, 7 ಲಕ್ಷ ಹುಟ್ಟುವ ಸ್ಥಾನ ಇದೆ. ಅನಂತ ಜೀವ ಇದೆ ಒಂದೊಂದು ಇದರಲ್ಲೂ. ಆದರೆ 7 ಲಕ್ಷ ಹುಟ್ಟುವಂತಹ ಸ್ಥಾನ, ಪೃಥ್ವಿಕಾಯ ಜೀವ ಹುಟ್ಟುವ ಸ್ಥಾನ 7 ಲಕ್ಷ, ಜಲಕಾಯ ಜೀವ ಹುಟ್ಟುವ ಸ್ಥಾನ 7 ಲಕ್ಷ. ಯಾರದ? ಅಗ್ನಿಕಾಯ ಜೀವ ಹುಟ್ಟುವ ಸ್ಥಾನ 7 ಲಕ್ಷ, ವಾಯುಕಾಯ ಜೀವ ಹುಟ್ಟುವ ಸ್ಥಾನ 7 ಲಕ್ಷ, ವನಸ್ಪತಿಕಾಯ ಜೀವ ಹುಟ್ಟುವ ಸ್ಥಾನ 10 ಲಕ್ಷ, ನಿತ್ಯ ನಿಗೋಧ ಹುಟ್ಟುವ ಸ್ಥಾನ 7 ಲಕ್ಷ, ಇತರ ನಿಗೋಧ ಹುಟ್ಟುವ ಸ್ಥಾನ 7 ಲಕ್ಷ, ದ್ವಿಂದ್ರಿಯ ಹುಟ್ಟುವ ಸ್ಥಾನ 2 ಲಕ್ಷ, ತ್ರೀಂದ್ರಿಯ ಹುಟ್ಟುವ ಸ್ಥಾನ 2 ಲಕ್ಷ, ಚತುರಿಂದ್ರಿಯ ಜೀವ ಹುಟ್ಟುವ ಸ್ಥಾನ 2 ಲಕ್ಷ, ಪಂಚೇಂದ್ರಿಯ ತಿರ್ಯಂಚ ಹುಟ್ಟುವಂಥ ಸ್ಥಾನ 4 ಲಕ್ಷ, ನಾರಕ ಹುಟ್ಟುವಂಥ ಸ್ಥಾನ 4 ಲಕ್ಷ ಇದೆ, ದೇವತೆಗಳು ಹುಟ್ಟುವಂಥ ಸ್ಥಾನ 4 ಲಕ್ಷ ಇದೆ, ಮನುಷ್ಯರು ಹುಟ್ಟುವಂಥ ಸ್ಥಾನ 14 ಲಕ್ಷ ಇದೆ. ನಿಗ್ರೋಗಳು ಹೇಗಿದ್ದಾರೆ? ಆಫ್ರಿಕನ್ಸು ಗಿಡ್ಡಿರ್ತಾರೆ, ಕರ್ರಗಿರ್ತಾರೆ, ಭಾಳ ಕರ್ರಗಿರ್ತಾರೆ ಅಲ್ವಾ? ಆಮೇಲೆ ಗುಂಗ್ರು ಕೂದಲಿರುತ್ತೆ. ಆಮೇಲೆ ಚೈನೀಸ್ ನೋಡಿದರೆ ಅವರು ಗುಡ್ಡಗಿರ್ತಾರೆ, ಅದೇ ಡುಮ್ಮಕ್ಕಿರ್ತಾರೆ. ಮತ್ತು ಅವ್ರ ಇದೇ ಒಂಥರ ಬೇರೆ ಇರುತ್ತೆ, ಕಣ್ಣು ಬೇರೆ ಥರ ಚಿಕ್ಕ ಚಿಕ್ಕ ಕಣ್ಣು, ಇದೆಲ್ಲ ನೇಪಾಳ ಇದ್ದಲ್ಲಿ ಅಲ್ಲ. ಹಾಗೆ ಮನುಷ್ಯ ಹುಟ್ಟುವ ಸ್ಥಾನ ಎಷ್ಟಿದೆ? ಅದಕ್ಕೆ ತಕ್ಕ ಹಾಗೆ ಅವ್ರ ರೂಪ ಇರುತ್ತೆ. 14 ಲಕ್ಷ ಇರುತ್ತೆ, 1ರಿಂದ ಗುಣಸ್ಥಾನ ಇರುತ್ತೆ. ಮನುಷ್ಯ ಹುಟ್ಟುವ ಸ್ಥಾನ 14 ಲಕ್ಷ ಇದೆ, ಮತ್ತು ಗುಣಸ್ಥಾನ 1ರಿಂದ 14. ಆಮೇಲೆ ಈ ಎಲ್ಲ ಇದರಲ್ಲೂ ಕುಲ ಎಷ್ಟಿದೆ? ಸ್ಪೀಸೀಸ್ ಅಂತಾರೆ. $199.5 ಲಕ್ಷ ಕೋಟಿ ಇದೆ. ಅಂದರೆ ಈಗ
ಈರುಳ್ಳಿನಲ್ಲೂ ಎಷ್ಟು ವೆರೈಟಿ ಇದೆ ಅಲ್ಲ. ಬಿಳಿ ಈರುಳ್ಳಿ ಬರುತ್ತೆ, ಸ್ವಲ್ಪ ಕೇಸರಿ ಇರುವಂಥದ್ದು ಇದು ಬರುತ್ತೆ, ಪಿಂಕ್ ಇರುವಂಥದ್ದು ಬರುತ್ತೆ, ಆ ಚಿಕ್ಕ ಈರುಳ್ಳಿ ಬರುತ್ತೆ, ದೊಡ್ಡ ಅದೇ ಬೆಳ್ಳುಳ್ಳಿ ಯಾಕೆ ಬಿಳಿ ಈರುಳ್ಳಿನೂ ಬಿಳಿದಿದೆ. ಇದೆ 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 ತಮ್ಮ, ಬಿಳಿ ಈರುಳ್ಳಿ ಇದೆ. ಹಾಗೆ ಬೆಳ್ಳುಳ್ಳಿನಲ್ಲೂ ಇದಾಗುತ್ತೆ. ಬದನೆಕಾಯಿ ಎಷ್ಟು ಥರ ಬದನೆಕಾಯಿ ಇದೆ. ಗುಳ್ಳು ಬದನೆಕಾಯಿ ಇದೆ, ಉದ್ದ ಬದನೆಕಾಯಿ ಇದೆ, ಮೀಡಿಯಮ್ ಸೈಜ್ ಬದನೆಕಾಯಿ ಇದೆ, ಹಳದಿ ಬದನೆಕಾಯಿ ಇದೆ, ನೀಲಿ ಬದನೆಕಾಯಿ ಇದೆ. ಅದೆಲ್ಲ ಬೇರೆ. ಅದನ್ನು ಅದನ್ನು ಕುಲ ಅಂತ ಹೇಳಿದ್ದಾರೆ. ಏನಂತ ಹೇಳಿದರೆ, ಬೇರೆ ಬೇರೆ ಒಂದೇನಲ್ಲಿ ಅನೇಕ ಜಾತಿ ಇರುತ್ತಲ್ಲ, ಅದನ್ನು ಹಾಗೆ ಪೃಥ್ವಿಕಾಯದಲ್ಲಿ 7 ಲಕ್ಷ ಹೇಳಿದರು. ಕುಲಕೋಟಿ ಎಷ್ಟಿದೆ? ಅದರಲ್ಲಿ 22 ಲಕ್ಷ ಕೋಟಿ ಇದೆ. ಕುಲ ಎಷ್ಟಿದೆ ಪೃಥ್ವಿಕಾಯದ್ದು? 22 ಲಕ್ಷ ಕೋಟಿ. ಜಲಕಾಯ 7 ಲಕ್ಷ ಕೋಟಿ, ಅಗ್ನಿಕಾಯ 3 ಲಕ್ಷ ಕೋಟಿ, ವಾಯುಕಾಯ 7 ಲಕ್ಷ ಕೋಟಿ, ವನಸ್ಪತಿಕಾಯ 27 ಲಕ್ಷ ಕೋಟಿ, ದ್ವೀಂದ್ರಿಯ 7 ಲಕ್ಷ ಕೋಟಿ, ತ್ರೀಂದ್ರಿಯ 8 ಲಕ್ಷ ಕೋಟಿ, ಚತುರಿಂದ್ರಿಯ 9 ಲಕ್ಷ ಕೋಟಿ. ಇಲ್ಲಿವರೆಗೆ ಏನೇನಿದೆ ಅದೆಲ್ಲದಕ್ಕೂ ಗುಣಸ್ಥಾನ ಬಂದಿದೆ. ಜಲಚರ 12.5 ಲಕ್ಷ ಕೋಟಿ ಇದೆ. ತಿರ್ಗಾಯ್ತು ಬೇಡಿ, ಈಗ ಮಾತಾಡಬೇಡ. ನೋಡ್ಕೊಳ್ಳಿ. ಜಲಚರ 12.5 ಲಕ್ಷ ಕೋಟಿ, 1 ರಿಂದ 5 ಗುಣಸ್ಥಾನ. ತಲಚರ 19 ಲಕ್ಷ ಕೋಟಿ, 1 ರಿಂದ 5 ಗುಣಸ್ಥಾನ. ನಭಚರ 12 ಲಕ್ಷ ಕೋಟಿ, 1 ರಿಂದ 5 ಗುಣಸ್ಥಾನ. ನರಕ 25 ಲಕ್ಷ ಕೋಟಿ, 1 ರಿಂದ 4 ಗುಣಸ್ಥಾನ. ದೇವ 26 ಲಕ್ಷ ಕೋಟಿ, 1 ರಿಂದ 4 ಗುಣಸ್ಥಾನ. ಮನುಷ್ಯರದ್ದು 1 ರಿಂದ 84 ಲಕ್ಷ ಅಷ್ಟೇ, ಅದರಲ್ಲಿ ಕೋಟಿ ಇಲ್ಲ. ಅದಕ್ಕೆ ಅದನ್ನು ಮನುಷ್ಯರದನ್ನು ಇದರಲ್ಲಿ ಕೊಡಲಿಲ್ಲ. ಈಗ ಇಲ್ಲಿಂದ ಓದಿ, ಆಶ್ರವ ಓದಿ. ಈಗ ಎಲ್ಲರೂ ಓದಿ ಆಶ್ರವದಿಂದ. ಈ ಕಡೆ ತಿರ್ಗ, ಅಲ್ಲೇ ನೋಡಿ, ತಿರುಗಿ ಈ ಕಡೆ ಓದಿ. ಹೇಳಬೇಕು. ವಿನಯ ಮನಸ್ಸ ಜಾತಿ 84 ಲಕ್ಷ, ಪೃಥ್ವಿಕಾಯ 7 ಲಕ್ಷ, ಪೃಥ್ವಿಕಾಯ 7 ಲಕ್ಷ, ಗುಣಸ್ಥಾನ 1. ಪೃಥ್ವಿಕಾಯ 7 ಲಕ್ಷ, ಗುಣಸ್ಥಾನ 1. ಜಲಕಾಯ 7 ಲಕ್ಷ, ಗುಣಸ್ಥಾನ 1. ಅಗ್ನಿಕಾಯ 7 ಲಕ್ಷ, ಗುಣಸ್ಥಾನ 1. ವಾಯುಕಾಯ 7 ಲಕ್ಷ, ಗುಣಸ್ಥಾನ 1. ವನಸ್ಪತಿಕಾಯ 10 ಲಕ್ಷ, ಗುಣಸ್ಥಾನ 1. ನಿತ್ಯ ನಿರೋಧ 7 ಲಕ್ಷ, ಗುಣಸ್ಥಾನ 1. ಇತರ ನಿರೋಧ 7 ಲಕ್ಷ, ಗುಣಸ್ಥಾನ 1. ದ್ವೀಂದ್ರಿಯ
ಕುಲ ಕುಲ ಪೃಥ್ವಿಕಾಯ 22 ಪೃಥ್ವಿಕಾಯ 'ತಲಚರ' ತಲಚರ 19 ಲಕ್ಷ ಕೋಟಿ ಗುಣಸ್ಥಾನ 12 ಲಕ್ಷ ಕೋಟಿ ಗುಣಸ್ಥಾನ 5 ನಾರಕ 45 ಲಕ್ಷ ಕೋಟಿ ಗುಣಸ್ಥಾನ 4 ದೇವ 26 ಲಕ್ಷ ಕೋಟಿ ಗುಣಸ್ಥಾನ 4 ಇಲ್ಲಿ ಜಲಚರ ಅಂದರೆ ನೀರಿನಲ್ಲಿರುವಂಥ ಪ್ರಾಣಿ. ನೀರಿನ ಏನು ಒಂದಿದೆ? ಆಯ್ತು. ಈಗ ಜಲಚರ ಅಂದರೆ ಜಲ ಅಂದರೆ ನೀರು. ನೀರಲ್ಲಿ ಇರುವಂತಹ ಪ್ರಾಣಿಗಳು ಎಷ್ಟಿವೆ? 12.5 ಲಕ್ಷ ಕೋಟಿ ಇವೆ. ತಲಚರ ಅಂದರೆ ತಲ ಅಂದರೆ ಭೂಮಿ. ತಲ ಅಂದರೆ ಭೂಮಿ. ಭೂಮಿ ಮೇಲಿರುವಂಥ ಜೀವಿಗಳು ಎಷ್ಟಿದೆ? 19 ಲಕ್ಷ ಕೋಟಿ. ಎಷ್ಟಿದೆ? 19 ಲಕ್ಷ ಕೋಟಿ. ನಭಚರ ಅಂದರೆ ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳು ಎಷ್ಟಿವೆ? 12 ಲಕ್ಷ ಕೋಟಿ. ನಾರಕಿಗಳು 25 ಲಕ್ಷ ಕೋಟಿ ಇದ್ದಾರೆ. ಇವ್ರದ್ದು ಗುಣಸ್ಥಾನ 1 4. ದೇವತೆಗಳದ್ದು 26 ಲಕ್ಷ ಕೋಟಿ. 1 ಗುಣ 4 ಗುಣಸ್ಥಾನ ಇದೆ. ಅದರ ಕೆಳಗಡೆ ನೋಡಿ, ವಿದ್ಯಾಸಾಗರ ವಿಶ್ವವರ್ಣ ಶ್ರಮಣಂ ಭಕ್ತ್ಯಾ ಸದಾ ಸಂಸ್ತುತೆ ಸರ್ವ